ಆತ್ಮೀಯ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತೊಂದು ಅತ್ಯಂತ ಅಪರೂಪದ ಆಯುರ್ವೇದ ಔಷಧೀಯ ಮರವೊಂದನ್ನು, ಹಾಗೆ ದೈವೀ ಶಕ್ತಿಯುಳ್ಳ ಅಪರೂಪದ ವೃಕ್ಷವೊಂದನ್ನು ತಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ಇದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆತ್ಮೀಯ ವೀಕ್ಷಕರೇ, ನೀವಿಲ್ಲೇನು ನೋಡ್ತಾ ಇದ್ದೀರಲ್ಲ, ಈ ಮರವನ್ನು ವರುಣ ಮರ ಅಂತೇಳಿ ಕರೀತಾರೆ. ಈ ವರುಣ ಮರ ಆಯುರ್ವೇದದಲ್ಲಿ ಅತ್ಯಂತ ಮಹತ್ವದ ಔಷಧೀಯ ಮರ ಆಗಿದೆ. ಹಾಗೆ ಧಾರ್ಮಿಕವಾಗಿ ಅತ್ಯಂತ ಪವಿತ್ರವಾದ ಮರ ಕೂಡ ಆಗಿದೆ. ಈ ಮರವನ್ನು ಇಂಗ್ಲೀಷ್ನಲ್ಲಿ 3 ಲೀವ್ಡ್ ಕೇಪರ್ ಅಂತೇಳಿ ಕರೀತಾರೆ. ಹಾಗೆ ಇನ್ನೊಂದು ಹೆಸರು ಸೆಕ್ರೆಡ್ ಗಾರ್ಟಿಕ್ ಪಿಯರ್ ಅನ್ನುವ ಹೆಸರು ಕೂಡ ಇದಕ್ಕಿದೆ. ಈ ಮರದ ವೈಜ್ಞಾನಿಕ ಹೆಸರು ಅಥವಾ ಬಟಾನಿಕಲ್ ನೇಮು ಕ್ರೆಟೇವಾ ನುರ್ವಾಲಾ ಅಂತ, ಅಥವಾ ಕ್ರೆಟೇವಾ ರಿಲಿಜಿಯೋಸಾ ಅಂತ ಹೇಳ್ತಾರೆ. ಇದು ಸಸ್ಯಶಾಸ್ತ್ರದ ಪ್ರಕಾರ ವೈಜ್ಞಾನಿಕವಾಗಿ ಕ್ಯಾಪರೇಸಿ ಎನ್ನುವ ಕುಟುಂಬಕ್ಕೆ ಸೇರಿದೆ. ಈ ವರುಣ ಮರ ಸರಿಸುಮಾರು 10 ರಿಂದ 20 ಮೀಟರ್ ಎತ್ತರದವರೆಗೆ, ಅಂದರೆ ಸುಮಾರು 50 ಅಡಿ ಎತ್ತರಕ್ಕೆ ಬೆಳೀತದೆ. ಹೀಗಾಗಿ ಇದೊಂದು ಮಧ್ಯಮ ಗಾತ್ರದ ಮರ ಆಗಿದೆ. ಇದು 3 ಸಂಯುಕ್ತ ಎಲೆಗಳನ್ನು ಹೊಂದಿರುತ್ತದೆ. ಅಂದರೆ ಈ 3 ಎಲೆಗಳು ಅಂದರೆ ತ್ರಿದಳ, ನೀವು ಬಿಲ್ವಪತ್ರೆಯನ್ನು ನೋಡಿರ್ತೀರಲ್ಲ, 3 ಎಲೆಗಳಿರ್ತದೆ. ಅದೇ ರೀತಿ ಇದು ಕೂಡ ನೀವಿಲ್ಲಿ ನೋಡ್ಬೋದು, 3 ಸಂಯುಕ್ತ ಎಲೆಗಳನ್ನು ಬಿಲ್ವಪತ್ರೆಯ ರೀತಿ ಹೊಂದಿರ್ತದೆ. ಈ ತ್ರಿದಳ ಅಥವಾ 3 ಸಂಯುಕ್ತ ಎಲೆಗಳನ್ನು ಹೊಂದಿರುವಂತಹ ಮರಗಳನ್ನು ಭಾರತದಲ್ಲಿ ಅತ್ಯಂತ ಪವಿತ್ರ ಮರಗಳು ಅಂತಲೇ ಭಾವಿಸಿದ್ದಾರೆ. ಹೀಗಾಗಿ ಇದನ್ನು ಪವಿತ್ರ ಲಿಂಗ ಮರ ಅನ್ನುವ ಹೆಸರಿನಿಂದಲೂ ಕೂಡ ಕರೀತಾರೆ. ಈ ವರುಣ ಮರಕ್ಕೆ ಕನ್ನಡದಲ್ಲಿ ಆದಿರಾಜ ಅನ್ನುವ ಹೆಸರು ಕೂಡ ಇದೆ. ಹಾಗೆ ಬರುಣ ಅನ್ನುವ ಹೆಸರು ಕೂಡ ಇದೆ. ಸಂಸ್ಕೃತದಲ್ಲಿ ಇದನ್ನು ವಾರಣ, ಸೇತು ಎಂಬ ಹೆಸರುಗಳಿಂದಲೂ ಕೂಡ ಕರೀತಾರೆ. ಸಂಸ್ಕೃತದಲ್ಲಿ ವರುಣ ಅಂತ ಕರೆಯುವ ಈ ಮರಕ್ಕೆ ಕನ್ನಡದಲ್ಲಿ ಮತ್ತೆ 3 ಹೆಸರುಗಳಿದ್ದಾವೆ. ಅವು ಯಾವಪ್ಪ ಅಂದರೆ ಒಳೆತುಂಬೆ, ಒಳೆನೆಕ್ಕಿ ಹಾಗೂ ನಿರ್ವಾಳ ಎನ್ನುವ ಹೆಸರಿನಿಂದ ಕರೀತಾರೆ. ಈ ಮರಕ್ಕೆ ಭೂಮಿ ಮತ್ತು ಆಕಾಶವನ್ನು ಬೆಸೆಯುವಂತಹ ಮಳೆಯ ದೈವ ವರುಣನ ಹೆಸರಿದ್ದು, ಆದ್ದರಿಂದ ಇದು ಸಹಜವಾಗಿ ನದಿ, ಹಳ್ಳ ಮತ್ತು ತೊರೆಗಳ ದಡಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಯಾಕೆಂದರೆ ಇದು ಇದರ ಹೆಸರಿಗೆ ತಕ್ಕಂತೆ ತೇವಾಂಶವುಳ್ಳ ಮಣ್ಣಿನಲ್ಲಿ ಮಾತ್ರ ಬೆಳೆಯುತ್ತದೆ. ಹೀಗಿದ್ದು ಕೂಡ ನೀವಿಲ್ಲಿ ನೋಡ್ತಿರುವಂತಹ ಮರ ಯಾವುದೇ ತೇವಾಂಶ ಅಥವಾ ಹಳ್ಳ ಕೊಳ್ಳ ತೊರೆ ಇಲ್ಲದ ಪ್ರದೇಶದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಇದು ಎಲ್ಲಿದೆಯಪ್ಪ ಅಂದರೆ ತುಮಕೂರಿನ ಕೋಡಿ ಬಸವೇಶ್ವರ ದೇವಸ್ಥಾನ ಇದೆಯಲ್ಲ, ಅಥವಾ ಇವತ್ತಿನ ಭಾಳ ಒಂದು ತುಮಕೂರಿನ ಲ್ಯಾಂಡ್ ಮಾರ್ಕ್ ಅನ್ನಿಸಿರುವಂತಹ ಆಂಜನೇಯನ ದೊಡ್ಡ ಸ್ಟ್ಯಾಚ್ಯೂ ಇದೆಯಲ್ಲ, ಅಲ್ಲಿ ಈ ನಾಗರ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಅಲ್ಲಿ ಈ ಮರವನ್ನು ಯಾರೋ ತಂದು ನೆಟ್ಟಿದ್ದಾರೆ. ನಾನು ಈ ಹಿಂದೆ ಹೇಳಿದಂತೆಯೇ ಇದೊಂದು ಪವಿತ್ರ ಮರವಾಗಿದ್ದು, ಸಾಮಾನ್ಯವಾಗಿ ದೇವಸ್ಥಾನಗಳ ಬಳಿ ಈ ಮರವನ್ನು ಹೆಚ್ಚಾಗಿ ಬೆಳೆಸ್ತಾರೆ. ಹೀಗಾಗಿ ಈ ವರುಣ ಮರ ತುಮಕೂರಿನ ಅಮಾನಿ ಕೆರೆಯ ಮುಂಭಾಗದಲ್ಲಿಯೇ ಇರೋದರಿಂದ ಅದಕ್ಕೆ ಸಹಜವಾಗಿಯೇ ನೀರಿನ ಅಂಶ, ತೇವಾಂಶ ಸಹಜವಾಗಿಯೇ ಲಭ್ಯವಾಗ್ತದೆ. ಏಕೆಂದರೆ ತುಮಕೂರಿನ ಅಮಾನಿ ಕೆರೆಗೆ ಹೇಮಾವತಿನ ನೀರು ಬಿಡ್ತಾ ಇದ್ದಾರೆ. ಹೀಗಾಗಿ ಈ ಮರ ತೇವಾಂಶವುಳ್ಳ ಪ್ರದೇಶದಲ್ಲೇ ಇದೆ. ಈ ವರುಣ ಮರ ಬಿಳಿ ಅಥವಾ ತಿಳಿ ಹಳದಿ ಬಣ್ಣದ ಪರಿಮಳಯುಕ್ತ, ಅಂದರೆ ಸುವಾಸನೆಯುಕ್ತ ಹೂವುಗಳನ್ನು ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಬಿಡುತ್ತದೆ. ಈ ಹೂವುಗಳು ಜೂನ್ ಜುಲೈ ತಿಂಗಳ ಹೊತ್ತಿಗೆ ದುಂಡಗಿನ ಅಥವಾ ಅಂಡಾಕಾರದ ಹಣ್ಣುಗಳಾಗಿ ಮಾರ್ಪಡುತ್ತವೆ. ಈ ವರುಣ ಮರದ ಆಯುರ್ವೇದ ಔಷಧೀಯ ಗುಣಗಳ ಬಗ್ಗೆ ಬಹಳ ಪ್ರಾಚೀನ ಆಯುರ್ವೇದ ಮಹಾಋಷಿಗಳಾದಂಥ ಚರಕ, ಸುಶ್ರುತ, ಹಾಗೆ ವಾಗ್ಭಟ ಮತ್ತು ಭಾವಪ್ರಕಾಶ ಗ್ರಂಥಗಳಲ್ಲಿ ಇದರ ಉಲ್ಲೇಖಗಳನ್ನು ನಾವು ನೋಡ್ಬೋದಾಗಿದೆ. ಚರಕ ಸಂಹಿತದಲ್ಲಿ ಈ ವರುಣ ಮರವನ್ನು ಮೂತ್ರವರ್ಧಕ, ಮೂತ್ರಪಿಂಡದ ಕಲ್ಲು ನಿವಾರಕ ಗಿಡಮೂಲಿಕೆ ಅಂತಲೇ ಉಲ್ಲೇಖಿಸಿದ್ದಾರೆ. ಹಾಗೆ ಸುಶ್ರುತ ಸಂಹಿತೆಯಲ್ಲಿ ಕೂಡ ಮೂತ್ರದ ಪಿಂಡದ ಕಲ್ಲನ್ನು ಕರಗಿಸುವಂತಹ ಗಿಡಮೂಲಿಕೆ ಇದಾಗಿದೆ ಅಂತ ಹೇಳ್ತಾರೆ. ಹಾಗೆ ವಾಗ್ಭಟನ ಅಷ್ಟಾಂಗ ಹೃದಯ ಕೃತಿಯಲ್ಲಿ ಇದು ಮೂತ್ರಕೋಶದ ಕಾಯಿಲೆಗಳಿಗೆ ನಿವಾರಣೆಗೆ ಶಿಫಾರಸನ್ನು ಮಾಡಲಾಗಿದೆ. ಈ ವರುಣ ಮರದ ಬೇರು, ಕಾಂಡ ಹಾಗೂ ತೊಗಟೆಯನ್ನು ಆಯುರ್ವೇದ ಔಷಧಿ ತಯಾರಿಕೆಯಲ್ಲಿ ಪ್ರಮುಖವಾಗಿ ಬಳಸಲಾಗ್ತದೆ. ಈ ವರುಣ ಅಥವಾ ಒಳೆತುಂಬೆ ಮರದ ತೊಗಟೆಯನ್ನು ಮೂತ್ರನಾಳದ ಸಮಸ್ಯೆಗಳು ಮತ್ತು ಕಿಡ್ನಿ ಸ್ಟೋನ್, ಅಂದರೆ ಮೂತ್ರದ ಪಿಂಡದ ಕಲ್ಲನ್ನು ನಿವಾರಣೆಗೆ ರಾಮಬಾಣ ಅಂತಲೇ ಆಯುರ್ವೇದದಲ್ಲಿ ಪರಿಗಣಿಸಲಾಗಿದೆ. ಈ ಒಳೆತುಂಬೆ ಮರದ ತೊಗಟೆಯಿಂದ ತಯಾರಿಸಿದ ಕಷಾಯವನ್ನು ಸೇವನೆ ಮಾಡೋದರಿಂದ ಮೂತ್ರಪಿಂಡದ ಕಲ್ಲುಗಳು ನಿರ್ಮಾಣ ಅಥವಾ ರಚನೆಯಾಗುವುದು ಕಡಿಮೆಯಾಗ್ತದೆ, ಮತ್ತು ಅದು ಮೂತ್ರವರ್ಧಕ ಗುಣವನ್ನು ಹೆಚ್ಚಾಗಿ ಹೊಂದಿರೋದ್ರಿಂದ ಆ ಮೂತ್ರವರ್ಧಕ ಗುಣದ ಕ್ರಿಯೆಯಿಂದ ಮೂತ್ರದ ಮೂಲಕ ಮೂತ್ರಕೋಶದಲ್ಲಿ ಅಡಗಿರುವಂತಹ ಕಲ್ಲುಗಳನ್ನು ಹೊರಹಾಕಲಾಗ್ತದೆ. ಅಲ್ಲದೆ ಈ ಮರದ ಕಷಾಯ ಸೇವನೆಯಿಂದ ಉರಿಯೂತ ನಿವಾರಕವಾಗಿ ಕೆಲಸ ಮಾಡ್ತದೆ. ಹೀಗಾಗಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಮೂತ್ರಪಿಂಡದ ಕಲ್ಲುಗಳನ್ನು ಹೊರಹಾಕಲು ಇದೊಂದು ಆಯುರ್ವೇದದಲ್ಲಿ ಅತ್ಯುತ್ತಮ ವಿಧಾನವಾಗಿ ಬಳಕೆಯಲ್ಲಿದೆ. ಆಯುರ್ವೇದದಲ್ಲಿ ಈ ಮರದ ತೊಗಟೆಯ ಚೂರ್ಣ ಅಥವಾ ಪೌಡರನ್ನು ಮತ್ತು ಈ ಮರದ ತೊಗಟೆಯ ಕಷಾಯವನ್ನು ಈ ಮೂತ್ರನಾಳದ ನಂಜು ನಿರೋಧಕವಾಗಿ ಮತ್ತು ಮೂತ್ರನಾಳದ ಸೋಂಕುಗಳ ವಿರುದ್ಧ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ ಅಂತೇಳಿ ಔಷಧಿಯಾಗಿ ಬಳಸ್ತಾರೆ.
ಈ ವರುಣ ಮರದ ತೊಗಟೆಯ ಚೂರ್ಣವನ್ನು ಸೇವನೆ ಮಾಡೋದರಿಂದ ಮೂತ್ರವರ್ಧಕ ಕ್ರಿಯೆಯು ಹೆಚ್ಚು ಕ್ರಿಯಾಶೀಲವಾಗಿ ನಡೆದು ಮೂತ್ರನಾಳದಿಂದ ಬ್ಯಾಕ್ಟೀರಿಯಾಗಳನ್ನು ಹೊರಹಾಕ್ತದೆ. ಹಾಗೆ ಈ ವರುಣ ಮರದ ತೊಗಟೆಯಿಂದ ತಯಾರಿಸಿದ ಆಯುರ್ವೇದ ಔಷಧಿಯು ಹೃದಯ ರಕ್ತನಾಳದ ಆರೋಗ್ಯವನ್ನು ವೃದ್ಧಿಸಲು ಕೂಡ ಸಹಾಯಕವಾಗಿದೆ. ಆದ್ದರಿಂದ ಇದು ಹೃದಯ ಕಾಯಿಲೆಗಳಿಗೂ ಕೂಡ ಒಂದು ದಿವ್ಯ ಔಷಧ ಅಂತೇಳಿ ಆಯುರ್ವೇದದಲ್ಲಿ ಪರಿಗಣಿಸಲಾಗಿದೆ. ಮತ್ತು ಇದು ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತದೆ, ಮಲಬದ್ಧತೆಯನ್ನು ನಿವಾರಿಸುತ್ತದೆ ಮತ್ತು ಹೊಟ್ಟೆಯ ಉಬ್ಬರವನ್ನು ಕೂಡ ನಿವಾರಿಸುತ್ತದೆ. ದೇಹದಲ್ಲಿರುವ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದು ಹೊರಹಾಕ್ತದೆ. ಆಯುರ್ವೇದದ ಪ್ರಕಾರ ಮನುಷ್ಯನ ಕಾಯಿಲೆಗಳಿಗೆ ವಾತ, ಪಿತ್ತ ಹಾಗೂ ಕಫದೋಷಗಳೇ ಪ್ರಮುಖ ಕಾರಣಗಳಾಗಿವೆ. ಹೀಗಾಗಿ ಈ ವರುಣ ಮರವನ್ನು ಕಫ ಮತ್ತು ಪಿತ್ತ ದೋಷಗಳ ನಿವಾರಣೆಗೆ ಪ್ರಮುಖವಾಗಿ ಆಯುರ್ವೇದದಲ್ಲಿ ಔಷಧಿಯಾಗಿ ಬಳಸಲಾಗ್ತದೆ. ಇದೇ ಆಯುರ್ವೇದದ ಪ್ರಕಾರ ಹಸಿವು ಕಡಿಮೆಯಾಗುವುದು ಯಾಕಪ್ಪ ಅಂದರೆ ದುರ್ಬಲ ಜೀರ್ಣಕ್ರಿಯೆಯಿಂದಾಗಿ. ಈ ದುರ್ಬಲ ಜೀರ್ಣಕ್ರಿಯೆ ಯಾವಾಗ ಉಂಟಾಗ್ತದಪ್ಪ ಅಂದರೆ ಇದು ವಾತ, ಪಿತ್ತ ಮತ್ತು ಕಫದೋಷಗಳಿಂದ ಅಜೀರ್ಣ ಉಂಟಾಗ್ತದೆ. ಇದು ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ರಸದ ಸ್ರವಿಸುವಿಕೆಗೆ ಕಾರಣವಾಗ್ತದೆ. ಆದ್ದರಿಂದ ಊಟದ ನಂತರ ಜೇನುತುಪ್ಪದೊಂದಿಗೆ ವರುಣ ತೊಗಟೆಯಿಂದ ತಯಾರಿಸಿದಂಥ ಪುಡಿಯನ್ನು ಸೇವಿಸುವುದರಿಂದ ಈ ಜೀರ್ಣಕ್ರಿಯೆ ವೃದ್ಧಿಯಾಗ್ತದೆ ಮತ್ತು ಹಸಿವು ಹೆಚ್ಚಾಗ್ತದೆ. ಅಂದರೆ ಊಟದ ನಂತರ ಈ ಜೇನುತುಪ್ಪದೊಂದಿಗೆ ವರುಣ ತೊಗಟೆಯ ಪುಡಿಯನ್ನು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಪಿತ್ತರಸ ಹೆಚ್ಚಾಗಿ ಸ್ರವಿಸಲು ಉತ್ತೇಜಿಸುತ್ತದೆ. ಹೀಗಾಗಿ ಸಾಮಾನ್ಯವಾಗಿ ಆಯುರ್ವೇದ ಔಷಧಿಯ ಮಳಿಗೆಯಲ್ಲಿ ಈ ವರುಣ ಮರದ ಪುಡಿ, ಮಾತ್ರೆಗಳು ಮತ್ತು ಚೂರ್ಣ ರೂಪದಲ್ಲಿ ಇದು ಸುಲಭವಾಗಿ ಲಭ್ಯ ಇದೆ. ಈ ವರುಣ ಮರದಿಂದ ತಯಾರಿಸಿದ ಔಷಧಿಗಳು ನೈಸರ್ಗಿಕ ರಕ್ತ ಶುದ್ಧೀಕರಣವಾಗಿ ಕೂಡ ಬಳಕೆಯಲ್ಲಿವೆ, ಪ್ರಾಚೀನ ಕಾಲದಿಂದಲೂ ಕೂಡ. ಇದು ರಕ್ತವನ್ನು ನಿರ್ವಿಷಗೊಳಿಸುತ್ತದೆ, ಅಂದರೆ ದೇಹದಲ್ಲಿರುವಂತಹ ವಿಷವನ್ನು ತೆಗೆದು ಹೊರಹಾಕ್ತದೆ. ಈ ವರುಣ ಮರದಿಂದ ತಯಾರಿಸಿದ ತೊಗಟೆಯ ಔಷಧಿಗಳು ಜಂತು ಸೇರಿದಂತೆ ಹುಳಬಾಧೆಗಳನ್ನು ಕೂಡ, ದೇಹದಲ್ಲಿರುವ ಹುಳಬಾಧೆಗಳನ್ನು ಕೂಡ ನಿವಾರಿಸ್ತದೆ ಮತ್ತು ಸಂಧಿವಾತದಿಂದ ಬಳಲುತ್ತಿರುವವರಿಗೆ ಸಹಾಯ ಮಾಡ್ತದೆ. ಕೀಲುಗಳ ಊತವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡ್ತದೆ. ಹೊಟ್ಟೆಯಲ್ಲಿ ಬೆಳೆದಂತಹ ಗೆಡ್ಡೆಗಳನ್ನು ಕೂಡ ಇದು ಕರಗಿಸ್ತದೆ. ಇದರ ಎಲೆಗಳ ಪೇಸ್ಟನ್ನು ದೇಹದ ಬಾವುಗಳ ಮೇಲೆ ಹಚ್ಚುವುದರಿಂದ ಉರಿಯೂತ, ನೋವು ಕಡಿಮೆಯಾಗ್ತದೆ. ಈ ವರುಣ ಮರದಿಂದ ತಯಾರಿಸಿದ ಔಷಧಿಗಳು ಮೈಗ್ರೇನು ಮತ್ತು ತಲೆನೋವು ಕೂಡ ನಿವಾರಣೆಗೆ ಬಳಸಲಾಗ್ತದೆ ಮತ್ತು ಕಾಮೋತ್ತೇಜಕವಾಗಿ ಕೂಡ ಬಳಸಲಾಗ್ತದೆ. ಅಂದರೆ ಪುರುಷರ ಸಂತಾನೋತ್ಪತ್ತಿಗೆ, ಕಾಮಾಸಕ್ತಿಗೆ ಇದರ ಔಷಧಿ ಕೂಡ ಬಳಕೆಯಲ್ಲಿದೆ. ಹಾಗೆ ಇದರ ಎಲೆಯಿಂದ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಮೂತ್ರವರ್ಧಕ ಚಹಾ ತಯಾರಿಸಲು ಭಾಳ ಪ್ರಾಚೀನ ಕಾಲದಿಂದಲೂ ಕೂಡ ಬಳಸ್ತಾ ಇದ್ದಾರೆ. ಆತ್ಮೀಯ ವೀಕ್ಷಕರೇ, ಈ ಗಿಡಮೂಲಿಕೆಯ ಈ ಎಲ್ಲ ಮಾಹಿತಿಗಳನ್ನು ನನ್ನ ಸಂಶೋಧನೆ ಅಥವಾ ಹುಡುಕಾಟದ ಮೂಲಕ ಎಲ್ಲವನ್ನು ಕ್ರೋಢೀಕರಿಸಿ ನಾನಿಲ್ಲಿ ನೀಡ್ತಾ ಇದ್ದೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅನೇಕರು ಇದನ್ನು ಬಳಸುವುದು ಹೇಗೆ ತಿಳಿಸಿ ಅಂತೇಳಿ ಕಾಮೆಂಟ್ ಮಾಡ್ತಾರೆ. ಇದನ್ನು ಬಳಸುವುದು ಹೇಗೆ ತಿಳಿಬೇಕು ಅಂದರೆ ನೀವು ಆಯುರ್ವೇದ ವೈದ್ಯರನ್ನೇ ಸಂಪರ್ಕಿಸಬೇಕು ಮತ್ತು ಆಯುರ್ವೇದ ಔಷಧಿಗಳಲ್ಲಿ ಇದರ ಔಷಧಿಗಳು ಲಭ್ಯವಿರೋದ್ರಿಂದ ಅವನ್ನು ತಗೊಂಡು ಬಳಸ್ಬೋದಾಗಿದೆ. ಇದೊಂದು ನನ್ನ ಪರಿಚಯಾತ್ಮಕ ಮಾಹಿತಿಯಾಗಿದೆಯೇ ಹೊರತು ಇದನ್ನು ಔಷಧಿಯಾಗಿ ತಮಗೆ ನೀಡುವಷ್ಟು ನಾನು ಪ್ರಬುದ್ಧನಾಗಿಲ್ಲ, ಅಂದರೆ ತಜ್ಞನಾಗಿಲ್ಲ. ಹೀಗಾಗಿ ಈ ಅಪರೂಪದ ವರುಣ ಮರದ ಈ ಪರಿಚಯಾತ್ಮಕ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಿ ತಿಳಿಲಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ನೆಸ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.